ನಾ ಬಂದಾಗಿಂದ ನನಗೆ ಒಂದು 2-3 ಕಮೆಂಟ್ಸ್ ನಮ್ಮ ಅಮ್ಮನ ವಿಡಿಯೋ ಹಾಕಿದ್ನಲ್ಲ ನಾನು ಅದ್ರ ಮೇಲೆ ಬರತ್ತಾವ ನನಗೆ. ಅದಕ್ಕೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಮತ್ತು ನಮ್ಮ ರಿಲೇಟಿವ್ಸು ಕೆಲವೊಬ್ರು ಭಾಳ ದಿನದಿಂದ ಚಟಪಟ ಅನ್ನತ್ತಿದ್ರು, ಅವರಿಗೂ ಒಂಚೂರು ಹೇಳ್ಬಿಡ್ತೀನಿ. ಯಾಕಂದ್ರೆ ಇಷ್ಟು ದಿನ ಅವ್ರಿಗೆ ನಾ ಉಗಳೇ ಇಲ್ಲ, ಅವ್ರಿಗೆ ಸಮಾಧಾನ ಇಲ್ಲ. ಹಂಗ್ಯಾಂಗೆ ನಮಗಿಷ್ಟು ಹೊಗಳ್ತಿದ್ಲಾಕಿ ಸುಮ್ಮ ಆಗ್ಬಿಟ್ಟಾಳಂತೇಳಿ. ಸೊ ನಿಮ್ಗೆ ಇವತ್ತು ನಾ ಹೇಳಕ್ಕೆ ಬಂದೀನಿ ಸಂಬಂಧಿಕರೇ. ಹೆಂಗೆ ಆರಾಮಿದ್ದೀರಿಲ್ಲ ಎಲ್ಲರೂ? ನಾನಂತೂ ಮಸ್ತ್ ಅದೇ ನಿಮ್ಮ ಆಶೀರ್ವಾದದಿಂದ. ಮತ್ತು ಕೆಲವೊಬ್ರು ಕಮೆಂಟ್ಸ್ಗಳು ನನಗೆ ಹೇಳತ್ತಿದ್ರು, ಲೈಕ್ ನಿಮ್ಗೆ ಅಷ್ಟೊಂದು ಕಷ್ಟ ಐತಿ, ಅಷ್ಟೊಂದು ಬಡವ್ರದಿರಿ, ನಿಮಗೆ ಮನೆ ಇಲ್ಲ, ಹೊಲ ಇಲ್ಲ, ಟಾಯ್ಲೆಟ್ ಇಲ್ಲ, ನಿಮ್ಮ ಅಮ್ಮ ನೋಡಿದ್ರೆ ಹಿಂಗೆ, ನಿಮ್ಮಪ್ಪ ನೋಡಿದ್ರೆ ಹಿಂಗೆ, ನಿಮ್ಮ ಪರಿಸ್ಥಿತಿ ಹೆಂಗೈತಿ, ಹಂಗೆ ಪರಿಸ್ಥಿತಿ ಇತ್ಕೊಂಡು ಬೆಂಗಳೂರಿಗೆ ಬಂದು ಅಂಥದ್ದು ನಿಂಗೆ ಬಟ್ಟೆ ಹಾಕ್ಕೊಳ್ಳೋದು ಮತ್ತು ಹಿಂಗಿರೋದು ನಿನ್ಗೆ ಇಷ್ಟ ಆಗ್ತೈತೇನೋ, ನಾಚಿಕೆ ಬರ್ಬೇಕು ನಿಮ್ಮ ಜನ್ಮಕ್ಕೆ, ಇಂಥವೆಲ್ಲ ನಿಮಗೆಲ್ಲ ಮರ್ಯಾದೆ ತೆಗಾತಿರಿ ನೀವು, ಹಂಗೆ ಅಂತ ಹೇಳಿದ್ರು. ಅವ್ರು ಹಿಂಗೆ ಹೇಳಿ ಅವ್ರ ಮರ್ಯಾದೆ ತಗೊಂಡ್ರು, ನಂದಲ್ಲ. ನಾನು ನಿಮ್ಗೆ ಹೇಳಿ ಕೆಲವೊಬ್ರು ಕಮೆಂಟ್ ಮಾಡಿದವರು ಮತ್ತು ರಿಲೇಟಿವ್ಸು ನಿಮ್ಗೆ ಹೆಂಗಿರ್ಬೇಕಿತ್ತಂದ್ರೆ, ನಾನು ಲೈಕ್ ಬಡವ್ರದೀವಿ, ಊರಾಗ ಇರಬೇಕಿತ್ತು. ಮತ್ತು ಏನಂತಂದ್ರೆ ನಮ್ಗೆ ಬಡವ್ರದೀವಿ ಅಂತಂದ್ರೆ ಹರಕ್ ಬಟ್ಟೆ ಹಾಕೋಬೇಕು, ಕೈಯಾಗ ಭಗೋಣಿ ಹಿಡ್ಕೊಂಡು ಕೊಡ್ರಪ್ಪ ನಿಮ್ಮ ಹತ್ರ, ನಿಮ್ಮ ಕಾಲಾಗ ಇರ್ಬೇಕು, ನಿಮ್ಮ ಆಳ ಥರ ಕೆಲಸ ಮಾಡ್ತಾರೆ ಗೊತ್ತೇನು, ಹಂಗೆ ಮಾಡ್ಕೊಂಡು ಇರ್ಬೇಕಿತ್ತು ನಾವು. ಸೊ ಅದ ಎಕ್ಸ್ಪೆಕ್ಟ್ ಮಾಡ್ತೀರಿ ನಮ್ಮ ಕಡೆಯಿಂದ. ಯಾಕಂದ್ರೆ ಬಡವ್ರು ಅದಾವ ಅಂದ್ರೆ ನಮ್ಗೆ ಬದುಕಕ್ಕೆ ರೈಟ್ಸ್ ಇಲ್ಲ, ಕನಸು ಕಾಣಕ್ಕೆ ರೈಟ್ಸ್ ಇಲ್ಲ. ಎಲ್ಲ ಶ್ರೀಮಂತರಿಗೆ ಅದಾವೆ, ಖಾನ್ದಾನಗಳಿದ್ದವರಿಗೆ ಮಾತ್ರ ಇವೆಲ್ಲ ಅದಾವು, ನಮಗಂತೂ ಇಲ್ಲವೇ ಇಲ್ಲ. ಹೌದಿಲ್ಲ? ನಮ್ಮಂಥವ್ರು ಯಾರ ಕನಸ್ಕೊಂಡು ಮುಂದೆ ಹೋಗ್ತಾರ, ಸಾಲಿ ಕಲಿತಾರ, ಎಲ್ಲರೂ ಹೋಗಿ ಜಾಬ್ ಮಾಡತ್ತಾರ, ಸ್ವಲ್ಪ ಮನ್ಯಾಗಿನವ್ರಿಗೆ ಚಂದಾಗಿ ನೋಡ್ಕೋತಾರ, ಸ್ವಲ್ಪ ಕನಸುಗಳ ಕಾಣತ್ತಾರ, ಕನಸು ಈಡೇರ್ಸಾತಾರ ಅಂತಂದ್ರೆ ನಿಮ್ಗೆ ಉರಿದು ಬಿಡ್ತದಲ್ಲ, ಸಹಿಸಕ್ಕಾಗಂಗಿಲ್ಲ. ಹಂಗೆ ಇವರು ಇಷ್ಟು ಕೀಳು ಪರಿಸ್ಥಿತಿಯಿಂದ ಬಂದು ಹಿಂಗೆ ನಡ್ಸ್ಯಾರ ಜೀವನ, ಹೆಂಗೆ ನಮ್ಗೆ ಹಿಂಗೆಲ್ಲ ನಮ್ಗೆ ತಡ್ಕೊಳಕ್ಕಾಗಂಗಿಲ್ಲ. ಅಲ್ಲ, ನಾವು ಏನು ಅಂಥದ್ದು ಮಾಡಿವಂತ, ಏನು ನೀವು ಕಲ್ಸಾತ್ತೀರ, ನೀವು ನಮಗೆ ಏನು ಕೊಡಾತ್ತೀರಿ ನೀವು ಅಂಥೇಳಿ ಹಿಂಗೆ ಮಾತಾಡ್ತೀರಂತ ನನಗೆ ಇನ್ನೂವರೆಗೂ ನಮ್ಮ ರಿಲೇಟಿವ್ಸ ಯಾರೂ ನನಗೆ ಸ್ಕೂಲಿಗೆ ಕಾಲೇಜಿಗೆ ಏನೇ ಇರಲಿ ನನಗೆ ಒಂದು ಹೆಲ್ಪ್ ಮಾಡಿಲ್ಲ, ನಂದು ಅಡ್ಮಿಷನ್ ಮಾಡಿಲ್ಲ, ನನಗೊಂದು ಎಲ್ಲಿ ಕಲ್ಯಾತಾಳ ಬಂದು ನೋಡಿಲ್ಲ, ನನಗೊಂದು ರೂಪಾಯಿನೂ ರೂಪಾಯಿ ಕೊಟ್ಟಿಲ್ಲ, ಬುಕ್ಸು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಅಂದ್ರೆ ಯಾಕೆ ನನ್ನ ಬಗ್ಗೆ ಮಾತಾಡ್ತೀರಂತ. ನಾ ಕಲ್ತೀನಿ, ನನ್ನ ಬಂದೀನಿ, ನನ್ನ ಓದೀನಿ, ನನ್ನ ಕೆಲಸ ಹುಡ್ಕೊಂಡಿನಿ, ನನ್ನ ಒಬ್ಬರು ಸಪೋರ್ಟ್ ಇರಲಾರ್ದೆ ನಾ ಇಲ್ಲಿ ಕೆಲಸ ಹುಡ್ಕೊಂಡು ನನ್ನ ಕೆಲಸ ಮಾಡತ್ತೀನಿ, ನನ್ನ ಲೈಫ್ ಲೀಡ್ ಮಾಡತ್ತೀನಿ. ನಿಮಗೆ ಎದಕ್ಕೆ ಕುರಿತೈತಿ ಮತ್ತು ನಾ ವಿಡಿಯೋ ಮಾಡೋದು ನೋಡಿ, ನಮ್ಮ ಅಮ್ಮಗೆ ಬಂಗಾರ ಕೊಡ್ಸೋದು ನೋಡಿ ಹುರ್ಕೊಂಡಾರ. ನಮ್ಮ ಅಮ್ಮಗೆ ಬಂಗಾರ ಕೊಡ್ಸಿದ್ದು ನಮ್ಮಮ್ಮ ಹೆಂಗಿರ್ಬೇಕಿತ್ತಂದ್ರೆ ಅವ್ರ ಪ್ರಕಾರ ನಮ್ಮಮ್ಮ ಕೊಳ್ಳಾಗ ಹಾಕೋಬಾರ್ದು, ಕಿವ್ಯಾಗ ಹಾಕೋಬಾರ್ದು, ಯಾವಾಗಲೂ ಸದಿ ತೆಗಿತಾ ಇರಬೇಕು, ಹರಕ್ ಸಾಡಿ ಹಾಕೊಂಡಿರ್ಬೇಕು. ಇವರು ಉಟ್ಕೊಂಡಿದ್ದು ಸಾರಿ ಕೊಟ್ಟು ಹೋಗ್ತಾರೆ ನಮ್ಮ ಅವಾಗ ಹಾಕೊಳಕ್ಕೆ. ಯೋಚನೆ ಮಾಡ್ರಿ, ನಾ ಹೇಳಕ್ಕೆ ಇಷ್ಟಪಡಂಗಿಲ್ಲ ಇವು, ಬಟ್ ನನ್ನ ಬಾಯಿ ನೀವು ಹೇಳಕ್ಕೆ ಹಚ್ಚಾತೀರಿ. ಯೂಸ್ಡ್ ಕ್ಲೋತ್ಸ್ ಎಲ್ಲ ಕೊಡ್ತಿದ್ರು, ನಾವು ಅವ್ರದ್ದೆಲ್ಲ ಹಾಕೊಂಡಿವಿ. ಅವಾಗೆಲ್ಲ ಪರಿಸ್ಥಿತಿ ಹಂಗಿತ್ತು. ಬಟ್ ಸ್ಟಿಲ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ನಮಗಿನ್ನ ಅವರು ಭಿಕ್ಷುಕರ ಥರನೇ ನೋಡಬೇಕು, ನಾವ ಕೊಡ್ಬೇಕು, ಅವ್ರತ್ ಮಾಡ್ತಾರೆ. ಹಂಗೆ ಬ್ಯಾಡ್ರಿ, ನಾವು ದುಡಿತೀವಿ, ನಾವು ದುಡ್ಯಾತೀವಿ, ನಾವು ಕೊಡಾತೀವಿ ಅಂದ್ರೆ ಅವ್ರಿಗೆ ಬರಾತಿಲ್ಲ. ಅವ್ರಿಗೆ ಯಾಕೆ ಹಂಗೆ ಹೊಟ್ಟೆ ಗುರಿ ಆತೈತೆ ನನಗೂ ಗೊತ್ತಿಲ್ಲ. ಬಟ್ ಸ್ಟಿಲ್ ನೀವು ಹಂಗೆ ಮಾಡಬೇಡ್ರಿ. ಯಾರ ಬೆಳೆತಾರ, ನಾ ಅಷ್ಟೊಂದೇನು ಬೆಳೆದಿಲ್ಲ, ಬಟ್ ಸ್ಟಿಲ್ ಸಣ್ಣ ಬಟ್ಟೆ ಇರಲಿ, ಒಂದು ಮನೆ ಇರಲಿ, ಏನ್ರಿ ಸ್ವಲ್ಪ ಸಣ್ಣ ಕೊಡಕ್ಕೆ ನಾನು ಟ್ರೈ ಮಾಡತ್ತೀನಿ. ಅದಕ್ಕೆ ಉರಿಯಾತೀರಂದ್ರೆ ನನಗೆ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಮತ್ತು ನೀವು ನಮ್ಗೆ ಕಲ್ತವರು, ಇಲ್ಲಿ ನನ್ನ ಆಡಿಯನ್ಸ್ ಇದ್ದವರು, ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಬೇಕು ನನಗೆ. ನೀವೇ ಹಿಂಗೆ ಮಾಡಿದ್ರೆ ನನಗೆ ಬೇರೆಯವ್ರು ಯಾರೂ ಇಲ್ಲ. ಅವ್ರು ಹಂಗೆ ಮಾಡಬೇಡ್ರಿ, ನೀವು ಸಪೋರ್ಟ್ ಮಾಡಿರಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.